ಐ ಆಮ್ ಡಾಕ್ಟರ್ ಸೂರಿರಾಜು. ನಾನು ಯೂರಾಲಜಿಸ್ಟ್, ಈ ಕಿಡ್ನಿ ಸರ್ಜನ್. ನಾನು ಕಳೆದ 20 ವರ್ಷದಿಂದ ಯೂರಾಲಜಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ಈಗ ರೀಗಲ್ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಯೂರಾಲಜಿಸ್ಟ್ ಆಗಿ ಈ ಆಸ್ಪತ್ರೆಯಲ್ಲಿ ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ಪ್ರೋಗ್ರಾಮ್ ಮಾಡೋದಕ್ಕೆ ಒಂದು ಉದ್ದೇಶ ಏನು ಅಂತಂದರೆ, ತಮಗೆಲ್ಲ ಗೊತ್ತಿರ್ಬೋದು ಯಾವ ರೀತಿಯಲ್ಲಿ ಕಿಡ್ನಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಸೊಸೈಟಿಯಲ್ಲಿ ಅಂತ. ಇದರದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಒಂದು ಉದ್ದೇಶದಿಂದ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಈ ಪ್ರಾಪರ್ ಸ್ಟೆಪ್ಸ್ ತಗೊಳ್ಳೋದ್ರಿಂದ ಮತ್ತು ಅವೇರ್ನೆಸ್ ಕ್ರಿಯೇಟ್ ಆಗೋದ್ರಿಂದ 90% ಆಫ್ ದ ಕಿಡ್ನಿ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಕಂಟ್ರೋಲಬಲ್ ಮತ್ತು ಪ್ರಿವೆಂಟಬಲ್. ಸಾಮಾನ್ಯವಾಗಿ ಎಲ್ಲರೂ ಒಂದು ಕ್ವಶನ್ ಕೇಳ್ತಾರೆ, ಕಿಡ್ನೀಸ್ ಅಂದರೆ ಏನು, ಕಿಡ್ನಿ ಕೆಲಸ ಏನು, ಕಿಡ್ನೀಸ್ ಯಾವ ಯಾವ ಕಾಯಿಲೆಯಲ್ಲಿ ಕಿಡ್ನೀಸ್ ಅಫೆಕ್ಟ್ ಆಗ್ತವೆ, ಅದನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಕಿಡ್ನೀಸ್ ಬಂದ್ಬಿಟ್ಟು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ 2 ಕಿಡ್ನೀಸ್ ಇರ್ತವೆ. ಸಾಮಾನ್ಯವಾಗಿ 11ರಿಂದ 13 ಸೆಂಟಿಮೀಟರ್ ಸೈಜ್ ಇರ್ತವೆ. ವಿ ಕಾಲ್ ದೆಮ್ ಇಟ್ ಇಸ್ ಎ ಬೀನ್ ಶೇಪ್ ಆರ್ಗನ್. ಒಂದು ಕಿಡ್ನಿಯಲ್ಲಿ 1.5 ಮಿಲಿಯನ್ ನೆಫ್ರಾನ್ಸ್ ಇರ್ತವೆ. ನೀವು ಆಶ್ಚರ್ಯ ಬೀಳ್ಬೋದು, ಎಲ್ಲ ನೆಫ್ರಾನ್ಸ್ನ ಜೋಡಿಸಿದ್ರೆ ಕೆಲವು ಮೈಲಿಗಳ ಉದ್ದ ಇರ್ತವೆ. ಒಂದೊಂದು ನೆಫ್ರಾನು ಕೂಡ ಒಂದೊಂದು ಕಿಡ್ನಿ ಥರ ಕೆಲಸ ಮಾಡುತ್ತೆ. ಪ್ರತಿಯೊಂದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗಿರುವಂತಹ ಎಷ್ಟೋ ವೇಸ್ಟ್ ಮೆಟೀರಿಯಲ್ಸ್ನ ದೇಹದಿಂದ ಹೊರಗಡೆ ಕಳಿಸುವ ಒಂದು ಕೆಲಸವನ್ನು ಕಿಡ್ನಿ ಮಾಡುತ್ತೆ, ವೇಸ್ಟ್ ಮೆಟೀರಿಯಲ್ಸ್. ಎರಡನೇದಾಗಿ, ನಮ್ಮ ರಕ್ತದಲ್ಲಿ ಎಷ್ಟು ನೀರಿನ ಅಂಶ ಇರಬೇಕು, ಎಷ್ಟು ನೀರಿನ ಅಂಶ ಹೊರಗಡೆ ತಳ್ಳಬೇಕು ಅಂತ ಕಿಡ್ನಿ ಡಿಸೈಡ್ ಮಾಡುತ್ತೆ. ಮೂರನೇದು, ಈ ಬ್ಲಡ್ ಪ್ರೆಷರ್ ಮಾನಿಟರಿಂಗಲ್ಲಿ ಕೂಡ ಅದು ಬಹಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ನಾಲ್ಕನೇದು, ನೋಡಿ, ಕಿಡ್ನಿ ಮತ್ತು ಲಿವರು, ಹಾರ್ಟು ಹೊಂದಾಣಿಕೊಂಡು ತುಂಬ ದೇಹವನ್ನು ಸ್ವಚ್ಛವಾಗಿ ಮತ್ತು ಬ್ಯಾಲೆನ್ಸ್ಡಾಗಿ ಇಡ್ತವೆ. ಅದೊಂದೇ ಅಲ್ಲ, ಈ ಕಿಡ್ನಿ ರಕ್ತವನ್ನು ಉತ್ಪತ್ತಿ ಮಾಡೋದರಲ್ಲಿ ಬಹಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಹಿಂಗೆ ಹೇಳ್ತಾ ಹೋದರೆ ಭಾಳ ಹೇಳ್ಬೋದು, ಬಟ್ ಈ ಕಿಡ್ನಿಗಳನ್ನ ನಾವು ಬಹಳ ಸೂಕ್ಷ್ಮವಾಗಿ ಕಿಡ್ನಿ ಹದೆಗಳದೆ ಕಿಡ್ನಿಗಳನ್ನ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮದು. ಯಾಕಂದರೆ ನಮ್ಮ ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ ಇಲ್ಲ ಅಂತಂದರೆ, ಡಿಸಿಪ್ಲಿನ್ಡಾಗಿ ನಮ್ಮ ಆಹಾರ ಸೇವನೆ ಮಾಡದೇ ಇರೋದ್ರಿಂದ, ಮತ್ತು ಇರ್ರೆಗ್ಯುಲರ್ ಆಗಿ ಮೆಡಿಸಿನ್ಸ್ ತಗೊಳ್ಳೋದು, ಶುಗರ್ನ BP-ನ ಕಂಟ್ರೋಲ್ ಮಾಡದೇ ಇರೋದು, ಇವೆಲ್ಲ ಮಾಡೋದ್ರಿಂದ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಸ್ನೇಹಿತರೆ, ಒಂದು ಸರಿ ಕಿಡ್ನಿ ಪರ್ಮನೆಂಟ್ ಡ್ಯಾಮೇಜ್ ಆಯ್ತಂದರೆ ಅದನ್ನು ಮತ್ತೆ ರಿವರ್ಸ್ ಮಾಡೋದು ಭಾಳ ಕಷ್ಟ. ಇದ್ರ ಸಲುವಾಗಿ ಒಂದು ಸಣ್ಣ ಪ್ರಯತ್ನ, ತಾವು ಈ ವಿಡಿಯೋಸ್ನ ತಪ್ಪದೆ ನೋಡಿ. ನಿಮ್ಮ ಸ್ನೇಹಿತರು ಮತ್ತು ಕಿಡ್ನಿ ಸಮಸ್ಯೆಗಳು ಇರುವಂತಹ ನಿಮ್ಮ ಬಂಧುಗಳು ಅಥವಾ ಸ್ನೇಹಿತರಿಗೆ ಈ ವಿಡಿಯೋಸ್ನ ಶೇರ್ ಮಾಡೋದ್ರಿಂದ ನೀವು ಅವರಿಗೆ ಉಪಕಾರ ಮಾಡಿದಂಗೆ ಆಗುತ್ತೆ. ಸೊ ಕಾಮನ್ ಆಗಿ ನಾವು ಮಾತಾಡ್ತಾ ಇರ್ತೀವಿ, ಯಾವ ಕಾಯಿಲೆಗಳಿಂದ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಅನ್ನೋದ್ರ ಬಗ್ಗೆ. ನೀವೆಲ್ಲ ಕೇಳಿರ್ಬೋದು ಕಿಡ್ನಿ ಸ್ಟೋನ್ಸ್ ಅಂತ. ಕಿಡ್ನಿ ಸ್ಟೋನ್ಸ್ ಕೇಳದೇ ಇರೋರಂತೂ ಯಾರೂ ಇಲ್ಲ ಬಿಡಿ. ಒಬ್ಬ ಜನರಲ್ ಪ್ರಾಕ್ಟೀಷನರ್ಸ್ ಹತ್ರ ಹೋಗುವಂತಹ ಪೇಷಂಟ್ಸ್ಗಳಲ್ಲಿ 2 ಅಥವಾ 3 ಜನ ಪೇಷಂಟ್ಸು ಬರೀ ಕಿಡ್ನಿ ಸ್ಟೋನ್ಸ್ ಇರುವಂತಹ ಪೇಷಂಟ್ಸೇ ಸಿಗ್ತಾರೆ. ಅಷ್ಟು ಕಾಮನ್. ಜನರಲ್ ಪ್ರಾಕ್ಟೀಷನರ್ಸ್ ಆಗಿರ್ಬೋದು, ಆಯುರ್ವೇದಿಕ್ ಡಾಕ್ಟರ್ಗಳಾಗಿರ್ಬೋದು, ಯೂರಾಲಜಿಸ್ಟು, ಸರ್ಜನ್ನು, ನೆಫ್ರಾಲಜಿಸ್ಟು, ಫಿಸಿಷಿಯನ್ಸ್ ಎಲ್ಲರೂ ಅವರ OPDಯಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಕೇಸಸ್ ಯಾವ ಥರ ಡಿಸೀಸ್ ನೋಡ್ತಾರೆ ಅಂತ ಕೇಳಿದರೆ ಅವರೆಲ್ಲ ಹೇಳ್ತಾರೆ ಕಿಡ್ನಿ ಸ್ಟೋನ್ ಕೂಡ ಒನ್ ಆಫ್ ದ ಮೋಸ್ಟ್ ಕಾಮನ್ ಡಿಸೀಸ್ ಅಂತ. ನೀವೆಲ್ಲ ಕೇಳ್ಬೋದು, ಕಿಡ್ನಿ ಸ್ಟೋನ್ಸ್ ಏನು ಸಿಂಪ್ಟಮ್ಸ್ ಇರುತ್ತೆ ಪೇಷಂಟ್ಸ್ಗೆ, ಹೆಂಗೆ ಗೊತ್ತಾಗುತ್ತೆ ಸರ್ ಕಿಡ್ನಿ ಸ್ಟೋನ್ ಇದೆ ಅಂತ? ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ಗಳಲ್ಲಿ ತಾವೆಲ್ಲ ಕೇಳಿರ್ಬೋದು. ಮತ್ತು ಮೆಟೀರಿಯಲ್ ನಮ್ಗೆ ಎಷ್ಟಿದೆ ಅಂತಂದರೆ ಕಿಡ್ನಿ ಸ್ಟೋನ್ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಸಾಧಕ ಬಾಧಕಗಳು ಭಾಳ ಇದ್ದಾವೆ. ಅಂದರೂ ಸಹ ಒಂದು ಎಕ್ಸ್ಪರ್ಟ್ ಹತ್ರ ಒಪಿನಿಯನ್ ತೊಗೊಳ್ಳುವಂತಹ ಅದರದ್ದು ಇನ್ಫಾರ್ಮೇಷನ್ ತೊಗೊಳ್ಳೋದು ಬೇರೆ ಥರ ಇರುತ್ತೆ. ಕಿಡ್ನಿ ಸ್ಟೋನ್ಸ್ ಬಂದ್ಬಿಟ್ಟು ಯಾಕೆ ಉತ್ಪತ್ತಿ ಆಗ್ತವೆ ಅನ್ನೋದ್ರ ಬಗ್ಗೆ ನಾನು ಒಂದು 2 ನಿಮಿಷ ಮಾತಾಡ್ತೀನಿ. ನಮ್ಮ ದೇಹದಲ್ಲಿ ರಕ್ತ ಉತ್ಪತ್ತಿಯಾಗಿ ನಮ್ಮ ದೇಹಕ್ಕೆ ಎಷ್ಟು ವಾಟರ್ ಕಂಟೆಂಟ್ ಇರಬೇಕು, ಎಷ್ಟು ವೇಸ್ಟ್ ಮೆಟೀರಿಯಲ್ನ ಹೊರಗಡೆ ಹಾಕಬೇಕು ಅಂತೇಳಿ ಕಿಡ್ನಿ ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ನಲ್ಲ, ಆ ಪ್ರೋಸೆಸ್ಸಲ್ಲಿ ಸಾಲಿಡ್ ಐಟಮ್ಸು ಡಿಸಾಲ್ವ್ಡ್ ಫಾರ್ಮಲ್ಲಿ ರಕ್ತದಲ್ಲಿರ್ತವೆ. ಅವು ಕಿಡ್ನಿಯಲ್ಲಿ ಫಿಲ್ಟ್ರೇಷನ್ ಆಗಿ ಸಾಲಿಡ್ ಐಟಮ್ಸ್ ಜಾಸ್ತಿ ಇದ್ದರೆ ಅವು ಕಿಡ್ನಿಯಲ್ಲಿ ಅಕ್ಯುಮುಲೇಷನ್ ಆಗ್ತಾ ಹೋಗ್ತವೆ. ಈ ಸಾಲಿಡ್ ಐಟಮ್ಸು ಜಾಸ್ತಿ ಆಗ್ತಾ ಕಿಡ್ನಿ ಸ್ಟೋನ್ಸ್ ಆಗ್ತವೆ.